ಹಾಯ್ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ನವೋದಯ ಪಾಠ ಸರಣಿಗೆ ಸ್ವಾಗತ ಸುಸ್ವಾಗತ. ಇವತ್ತು ಹೊಸ ಅಧ್ಯಾಯದೊಂದಿಗೆ ನಾನು ಮುಂದಿದ್ದೇನೆ. ಏನಪ್ಪ ಅಂದರೆ ಇವತ್ತು ಹೊಸ ಅಧ್ಯಾಯ ನಿಮ್ಮ ಮುಂದೆ ಏನಪ್ಪ ಅಂತಂದರೆ ಭಿನ್ನ ರಾಶಿಗಳು ಅಥವಾ ಫ್ರ್ಯಾಕ್ಷನ್ಸ್ ಅಂತ ಹೇಳಿ ಕರಿತೀವಿ. ಓಕೆನಾ? ಈ ಭಿನ್ನ ರಾಶಿಗಳಂದರೆ ಏನು, ಯಾವ ಥರ ಇದನ್ನು ಕ್ಯಾಲ್ಕುಲೇಷನ್ ಮಾಡ್ತಾರೆ, ಇದು ನಮ್ಮ ಲೈಫಲ್ಲಿ ಯಾವ ಥರ ಇದನ್ನು ಅಡಾಪ್ಟ್ ಮಾಡ್ಕೊತೀವಿ. ಓಕೆನಾ? ಇದೆಲ್ಲ ಥರ ಇವತ್ತು ಏನು ಮಾಡಮ್ರಿ, ಚೆನ್ನಾಗಿ ಒಂದು ಕ್ಲಾಸಸ್ ಕೇಳಮ್ರಿ. ಓಕೆನಾ? ಹಾಗಾದರೆ ಭಿನ್ನ ರಾಶಿಗಳಂದ್ರೆ ಎಲ್ಲಿ ಯೂಸ್ ಮಾಡ್ತಾರೆ, ಇದನ್ನು ಯಾಕೆ ನಾವು ಕಲಿಬೇಕು, ಹೌದಾ? ವೆರಿ ಇಂಪಾರ್ಟೆಂಟು. ನಾವು ಯಾಕೆ ಕಲಿಬೇಕು ಅಂಬೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಈಗ ಭಿನ್ನ ರಾಶಿಗಳನ್ನು ನಾವು ಒಂದು ಎಕ್ಸಾಂಪಲ್ ಅಂದರೆ ಭಿನ್ನ ರಾಶಿ ಅಂದರೆ ಏನಂತ ಹೇಳ್ತಾ ಹೋಗ್ತೀನಿ. ಓಕೆನಾ ಮಕ್ಕಳೇ? ಇವಾಗ ಭಿನ್ನ ರಾಶಿ ಅಂತಂದರೆ ಒಂದು ವಸ್ತು ಇದೆ, ಯಾವುದಾದ್ರೂ ಒಂದು ವಸ್ತು ಇದೆ. ಈ ವಸ್ತುನ ಎಷ್ಟು ಭಾಗಗಳನ್ನಾಗಿ ಮಾಡ್ತೀವಿ ಅದು ಭಾಳ ಇಂಪಾರ್ಟೆಂಟ್. ಓಕೆನಾ? ಈಗ ಒಂದು ವಸ್ತು ಇದೆ, ಇದನ್ನು ಏನು ಮಾಡ್ತೀನಪ್ಪ ಅಂದ್ರೆ 8 ಭಾಗಗಳಾಗಿ ಮಾಡ್ತೀನಿ. ಒಂದು ವಸ್ತು ಯಾವ್ದು ತೊಗೊಳಮ್ರಿ, ಪಿಜ್ಜಾ ಇದ್ದರೆ ಪಿಜ್ಜಾ ತೊಗೊಳಮ್ರಿ, ಇಲ್ಲ ರೊಟ್ಟಿ ಆದರೆ ತೊಗೊಳಮ್ರಿ. ಓಕೆನಾ? ಹಳ್ಳಿ ಕಡೆ ಫೇಮಸ್ ರೊಟ್ಟಿ. ಹಾಗಾದರೆ ಒಂದು ರೊಟ್ಟಿ ತೊಗೊಳಮ್ರಿ, ಒಂದು ರೊಟ್ಟಿನ ಏನು ಮಾಡೋದು 8 ಭಾಗಗಳನ್ನಾಗಿ ಮಾಡಿದ್ವಿ. ಆ 8 ಭಾಗದಾಗ ಒಂದು ಭಾಗನ ನಾನು ಏನು ಮಾಡಿದೆ, ತಿಂದೆ. ಓಕೆನಾ? ಎಷ್ಟು ಭಾಗ? ಒಂದು ಭಾಗನ ನಾನು ತಿಂದೆ. 8 ಭಾಗದಲ್ಲಿ ಒಂದು ಭಾಗನ ತಿಂದೆ. ಹಾಗಾದರೆ ಏನು ಬರಿಬೋದು, ಟೋಟಲ್ ಎಷ್ಟು ಭಾಗಗಳಿದ್ದು? 8 ಭಾಗಗಳಿದ್ದು. ನಾ ಎಷ್ಟು ತಿಂದೆ? ಒಂದು ಭಾಗ ತಿಂದೆ. ಓಕೆನಾ? ಹಾಗಾದರೆ ಎಷ್ಟಾಯಿತು? ಒಂದು ಭಾಗದಿಂದ 1/8 ಅಥವಾ ಒಂದು ಭಿನ್ನ ರಾಶಿನ ನಾವು 8 ಅಂತೇಳಿ ಕರಿಬೋದು. ಓಕೆನಾ? ಇದಕ್ಕೆ ನಾವೇನಂತ ಕರಿತೀವಿ? ಅಂಶ ಅಂತ ಕರಿತೀವಿ. ಅಂಶ. ಇದಕ್ಕೆ ಏನಂತ ಕರಿತೀವಿ? ಛೇದ ಅಂತ ಕರಿತೀವಿ. ಓಕೆನಾ? ಇದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಹಾಗಾದರೆ ಈಗ ನೋಡಿರಿ, ಇಲ್ಲಿದೆಯಲ್ಲ ಇದೇ ಥರ ಅಂದರೆ ಎಷ್ಟು ಪೀಸಸ್ ಮಾಡಿದ್ವಿ? 8 ಪೀಸ್ ಮಾಡಿದ್ವಿ. ಓಕೆನಾ? 8 ಪೀಸಸ್ ಮಾಡಿದ್ವಿ. ಆ 8 ಪೀಸನ್ನು ಏನು ಬಂತ ಬರ್ದು ಇಲ್ಲಿ ನೋಡಿರಿ, 8 ಇದೆನಾ? 8 ಎಷ್ಟು? ಒಂದು ಪೀಸ್ ನಾನು ಏನು ಮಾಡಿದೆ, ಅದರಲ್ಲಿ ತಿಂದೆ. ಹಂಗಾರೆ ಏನು? 1/8. ಹಾಗಾದರೆ ಅಂಶ ಮತ್ತು ಛೇದದ ಬಗ್ಗೆ ಅಂದರೆ ಈಗ ಭಿನ್ನ ರಾಶಿ ಅಂದರೆ ಏನಂತ ಗೊತ್ತಾಗಬೇಕು ಮಕ್ಕಳೇ ನಿಮಗೆ. ಭಿನ್ನ ರಾಶಿ ಅಂದರೆ ನಾವು ಒಂದು ವಸ್ತುವಿನ ಎಷ್ಟು ಭಾಗಗಳಾಗಿ ಮಾಡಿದ್ವಿ, ಆ ಭಾಗಗಳಲ್ಲಿ ಎಷ್ಟು ಭಾಗನ ನಾವು ತೆಗೆದುಕೊಂಡ್ವಿ ಎಂಬುದನ್ನ ನಾವೇನು ಮಾಡಬೇಕು? ಭಿನ್ನ ರಾಶಿನ ಹೇಳಬೇಕು. ಇದಕ್ಕೆ ನಾವೇನಂತ ಕರಿತೀವಿ? ಭಿನ್ನ ರಾಶಿ ಅಂತೇಳಿ ಕರಿತೀವಿ. ಓಕೆನಾ? ಹಾಗಾದರೆ ಭಿನ್ನ ರಾಶಿ ಅಂದ್ರೆ P/Q ಫಾರ್ಮ್ನಾಗ ಇರುತ್ತೆ ಅಂತ ಹೇಳ್ತಾರೆ. ಓಕೆನಾ? A/B ಆದ್ರೆ ತೊಗೋರಿ, P/Q ಆದ್ರೆ ತೊಗೋರಿ. ಆದರೆ Q ಏನಾಗಿರಬಾರ್ದು? 0 ಆಗಿರಬಾರ್ದು. ಅಥವಾ AB ತೊಗೊಂಡ್ರೆ B ಏನಾಗಿರಬಾರ್ದು? 0 ಆಗಿರಬಾರ್ದು ಅಂತ ಹೇಳ್ತಾರೆ ಮಕ್ಕಳು. ಓಕೆನಾ? ಈಗ ಕಾನ್ಸೆಪ್ಟ್ ಎಲ್ಲ ಗೊತ್ತಾಗಿರಬೇಕು. ಹಾಗಾದರೆ ಏನು ಮಾಡಿದ್ವಿ? ಒಂದು ರೊಟ್ಟಿ ತೊಗೊಂಡು ರೊಟ್ಟಿನ 8 ಪೀಸ್ ಮಾಡಿದ್ವಿ. 8 ಪೀಸ್ನಲ್ಲಿ ಒಂದು ಪೀಸನ್ನು ತೊಗೊಂಡ್ವಿ. ಅದನ್ನ ಏನಂತ ಬರೆದ್ವಿ? ಹಾಗಾದರೆ 1/8 ಅಂತ ಬರೆದ್ವಿ. ಹಾಗಾದರೆ ಮಕ್ಕಳಿಗೆ ಈಗ ಬರೆಯೋದು ಹೆಂಗಂತ ಗೊತ್ತಾಯಿತು. ಓಕೆನಾ? ಹಾಗಂದ್ರೆ ಏನು? ಅಂಶ ಅಂದರೆ ಏನು? ಛೇದ ಅಂದರೆ ಏನು? ಓಕೆನಾ? ಇದೇ ಥರದ್ದು ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ನೋಡ್ತಾ ಹೋಗಂಬ್ರಿ. ಓಕೆನಾ? ನಮ್ಗೆ ಎಕ್ಸಾಮ್ ಯಾವ ಥರ ಇದೆ ಅಂತ. ಹಾಗಾದರೆ ಇವಾಗ ನೋಡಿರಿ, ಈಗ A/B ಅಂತ ಇಟ್ಕೊರಿ. ಓಕೆನಾ? ಅಥವಾ ಈಗ 1/8 ಇದೆ. ಓಕೆನಾ? 1/8 ಮೇಲಿರೋದು. ಈ ಮೇಲಿರೋದಕ್ಕೆ ನಾವೇನಂತ ಕರಿತೀವಿ ಅಂದರೆ ಅಂಶ ಅಂತ ಕರಿತೀವಿ. ಏನಂತ ಕರಿತೀವಿ? ಅಂಶ ಅಂಥೇಳಿ ಕರಿತೀವಿ. ಇದಕ್ಕೆ ನ್ಯೂಮರೇಟರ್ ಅಂತ ಕರೀತಾರೆ. ಓಕೆನಾ? ನ್ಯೂಮರೇಟರ್. ಹಾಗಾದರೆ ಇದು ಕೆಳಗಿರೋದಕ್ಕೆ ಛೇದ ಅಂತ ಕರಿತೀವಿ. ಹಂಗಾರೆ ಇದೇನು? ಛೇದ ಅಂತಂದರೆ ಇದನ್ನು ಡಿನೋಮಿನೇಟರ್ ಅಂತ ಕರಿತೀವಿ. ಡಿನೋಮಿನೇಟರ್. ಓಕೆನಾ? ಹಾಗಾದರೆ ನ್ಯೂಮರೇಟರ್ ಆ್ಯಂಡ್ ಡಿನೋಮಿನೇಟರ್ ಅಥವಾ ಅಂಶ ಮತ್ತು ಛೇದ ಅಂದರೆ ಏನಂತ ಗೊತ್ತಾಯ್ತು. ಮೇಲಿರೋದಕ್ಕೆ ಏನಂತ ಕರಿತೀವಿ? ಅಂಶ ಅಂತ ಕರಿತೀವಿ. ಕೆಳಗಿರೋದಕ್ಕೆ ಏನಂತ ಕರಿತೀವಿ? ಛೇದ ಅಂತ ಕರಿತೀವಿ. ಓಕೆನಾ ಮಕ್ಕಳಿಗೆ ಗೊತ್ತಾಯ್ತಲ್ಲ ಭಿನ್ನ ರಾಶಿ ಯಾವ ಥರ ಬರ್ಕೋಬೇಕು? ಭಿನ್ನ ರಾಶಿ ಅಂದರೆ ಏನಂತ ಗೊತ್ತಾಯಿತು. ಭಿನ್ನ ರಾಶಿ ಅಂದರೆ ಕೊಟ್ಟಿರೋ ವಸ್ತುಗಳಲ್ಲಿ ಎಷ್ಟು ಭಾಗಗಳ ಮಾಡಿ ಎಷ್ಟು ಭಾಗಗಳನ್ನು ನಾವು ತೆಗೆದುಕೊಂಡ್ವಿ ಅನ್ನೋದಕ್ಕೆ ಅದಕ್ಕೆ ಭಿನ್ನ ರಾಶಿ ಅಂತ ಹೇಳಿ ಕರಿತೀವಿ. ಅದನ್ನು ಯಾವ ಥರ ಬರಿಬೋದು ಅಂದರೆ A/B ಅಂತ ಬರಿಬೋದು. ಓಕೆನಾ? ಹಾಗಾದರೆ ಈಗೆಲ್ಲ ಗೊತ್ತಾಯ್ತಲ್ಲ, ಮೇಲಿರೋದಕ್ಕೆ ಅಂಶ ಅಂತ ಕರೀತಾರೆ, ಕೆಳಗಿರೋದಕ್ಕೆ ಛೇದ ಅಂತ ಕರೀತಾರೆ. ಇಂಗ್ಲೀಷ್ನಲ್ಲಿ ನ್ಯೂಮರೇಟರ್ ಆ್ಯಂಡ್ ಡಿನೋಮಿನೇಟರ್ ಅಂತ ಕರೀತಾರೆ. ಹಾಗಾದರೆ ಮಕ್ಕಳು ಇವಾಗ ಗೊತ್ತಾಗಬೇಕು, ಇದರಲ್ಲಿ ಫ್ರ್ಯಾಕ್ಷನಲ್ಲಿ ಅಥವಾ ಭಿನ್ನ ರಾಶಿಯಲ್ಲಿ ಎಷ್ಟು ವಿಧಗಳಿದೆ. ಓಕೆನಾ? ಹಾಗಾದರೆ ವಿಧಗಳ ಬಗ್ಗೆ ನಾವು ನೋಡ್ತಾ ಹೋಗಂಬ್ರಿ. ಹಾಗಾದರೆ ಮುಂದಿನ ನೋಡಿರಿ ಯಾವ ಥರ ವಿಧಗಳಿದಾವೆ ಅಂಥೇಳಿ. ಭಿನ್ನ ರಾಶಿಯಲ್ಲಿ ವಿಧಗಳು ಯಾವ ಥರ ವಿಧಗಳಿದಾವೆ, ಎಷ್ಟು ವಿಧಗಳಿದಾವೆ. ಓಕೆನಾ? ನೋಡಿರಿ, ಈಗ ಇಲ್ಲಿ ಸಮಭಿನ್ನ ರಾಶಿ. ಓಕೆನಾ? ಸಮಭಿನ್ನ ರಾಶಿ, ವಿಷಮ ಭಿನ್ನ ರಾಶಿ, ಮಿಶ್ರ ಭಿನ್ನ ರಾಶಿ, ಸಂಕೀರ್ಣ ಭಿನ್ನ ರಾಶಿ, ದಶಮಾಂಶ ಭಿನ್ನ ರಾಶಿ, ಅನಿಯಮಿತ ಭಿನ್ನ ರಾಶಿ, ಸಂಯುಕ್ತ ಭಿನ್ನ ರಾಶಿ, ವಿಲೋಮ ಭಿನ್ನ ರಾಶಿ ಅಂತ ಕರಿತೀವಿ. ಸಮಭಿನ್ನ ರಾಶಿ ಅಂದ್ರೆ ಪ್ರಾಪರ್ ಫ್ರ್ಯಾಕ್ಷನ್ ಅಂತ ಕರಿತೀವಿ. ಓಕೆನಾ? ಪ್ರಾಪರ್ ಫ್ರ್ಯಾಕ್ಷನ್. ಓಕೆನಾ? ಪ್ರಾಪರ್ ಫ್ರ್ಯಾಕ್ಷನ್ ಅಂತ ಕರಿತೀವಿ. ವಿಷಮ ಭಿನ್ನ ರಾಶಿಗೆ ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂತ ಕರಿತೀವಿ. ವಿಷಮ ಭಿನ್ನ ರಾಶಿಗೆ ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂತ ಕರಿತೀವಿ. ಹಾಗಾದರೆ ಮಿಶ್ರ ಭಿನ್ನ ರಾಶಿಗೆ ಮಕ್ಕಳ ಮಿಶ್ರ ಭಿನ್ನ ರಾಶಿಗೆ ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಇದು ಸಂಕೀರ್ಣ ಅಂತಂದರೆ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಕಾಂಪ್ಲೆಕ್ಸ್ ಫ್ರ್ಯಾಕ್ಷನ್. ಓಕೆನಾ? ಕಾಂಪ್ಲೆಕ್ಸ್ ಫ್ರ್ಯಾಕ್ಷನ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಇಲ್ಲಿ ಬಂದಿರತಕ್ಕಂಥದ್ದು ಸಂಯುಕ್ತ ಭಿನ್ನ ರಾಶಿ ಅಂತಂದರೆ ಇದಕ್ಕೆ ನಾವು ಕಾಂಪೌಂಡ್
ಫ್ರ್ಯಾಕ್ಷನ್ ಅಂತ ಕರಿತೀವಿ. ಓಕೆನಾ, ಕಾಂಪೌಂಡ್ ಫ್ರ್ಯಾಕ್ಷನ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಕಾಂಪೌಂಡ್ ಫ್ರ್ಯಾಕ್ಷನ್ನು, ಈ ಕಾಂಪೌಂಡ್ ಫ್ರ್ಯಾಕ್ಷನ್ ಆದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ವಿಲೋಮ ಭಿನ್ನರಾಶಿ. ವಿಲೋಮ ಭಿನ್ನರಾಶಿ ಅಂದರೆ ಇನ್ವರ್ಸ್ ಫ್ರ್ಯಾಕ್ಷನ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಅನಿಯಮಿತ ಭಿನ್ನರಾಶಿ ಅಂದರೆ, ಅನಿಯಮಿತ ಅಂದ್ರೆ ಕಂಟಿನ್ಯೂ ಫ್ರ್ಯಾಕ್ಷನ್ ಅಂತ ಹೇಳಿ ಕರಿತೀವಿ. ಓಕೆನಾ, ಅನಿಯಮಿತ ಎಂಡೇ ಇಲ್ಲ ಅಂತ ಅರ್ಥ. ಹಾಗಾದರೆ ನೆಕ್ಸ್ಟ್ ದಶಮಾಂಶ ಭಿನ್ನರಾಶಿ, ಡೆಸಿಮಲ್ ಫ್ರ್ಯಾಕ್ಷನ್ ಅಂತೇಳಿ ಕರಿತೀವಿ. ಓಕೆನಾ, ಹಾಗಾದರೆ ನಿಮ್ಗೆ ಇಷ್ಟೆಲ್ಲ ವಿಧಗಳಿದೆ ಅಂತ ಗೊತ್ತಾಯ್ತು ಮಕ್ಕಳೇ. ಹಾಗಾದರೆ ಅವಕ್ಕೆ ಏನಂತಾರೆ, ಯಾವ ಥರ ಅಂತಾರೆ, ಯಾವ ಥರ ಇರುತ್ತೆ ಅಂತ ಹೇಳಿ ಇವಾಗ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಓಕೆನಾ, ಹಾಗಾದರೆ ನೋಡಿರಿ ಮಕ್ಕಳೇ, ಇವಾಗ ಏನಿದೆಲ್ಲ, ಹಾಗಾದರೆ ಪ್ರಾಪರ್ ಫ್ರ್ಯಾಕ್ಷನ್ ಅಥವಾ ಸಮಭಿನ್ನ ರಾಶಿ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಓಕೆನಾ, ಸಮಭಿನ್ನ ರಾಶಿ ಅಂದರೆ ಯಾವ ಥರ ಇರುತ್ತೆ, ಸಮಭಿನ್ನ ರಾಶಿ ಅಂದರೆ ಹೇಗೆ ನಾವು ಅದನ್ನು ಬರ್ಕೊಳ್ಬೋದು ಅಂತ ಹೇಳಿ ನಾನು ನಿಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಇವಾಗ ಕೇಳ್ತಾ ಹೋಗ್ರಿ. ಓಕೆನಾ, ಈಗ ನಾವು ನೋಡೋದಾದರೆ ಸಮಭಿನ್ನ ರಾಶಿ ಯಾವ ಥರ ಇರುತ್ತಂದರೆ, ಈಗ ನಾನು ನಿಮಗೆ ಹೇಳಿದೆ ಇದು ಏನೋ ಅಂಶ ಅಂತ ಕರಿತೀವಿ, ಕೆಳಗಿರೋದಕ್ಕೆ ಛೇದ ಅಂತ ಕರಿತೀವಿ. ಅಂಶ ಮತ್ತು ಛೇದದ ಬಗ್ಗೆ ಕಲ್ಪನೆ ಇರಬೇಕು ಮಕ್ಕಳೀಗ. ಯಾವುದಾದ್ರೂ ಒಂದು ಅಂಶ ಒಂದಾಗಿದ್ದು ಛೇದ 2 ಅಂದರೆ ಇಲ್ಲಿ ಏನು ಗೊತ್ತಾಗಬೇಕು, ಅಂಶ ಚಿಕ್ಕದಿದ್ದು, ಇಲ್ಲೇನಿದೆಲ್ಲ ಈ ಅಂಶ ಚಿಕ್ಕದಿದ್ದು ಛೇದ ದೊಡ್ಡದಿರಬೇಕು. ಛೇದ ಏನಿರಬೇಕು, ದೊಡ್ಡದಿರಬೇಕು. ಅಂಶ ಚಿಕ್ಕದಾಗಿದ್ದು ಛೇದ ದೊಡ್ಡದಿದ್ದರೆ ಅದಕ್ಕೆ ಏನಂತ ಕರಿತೀವಿ, ಸಮಭಿನ್ನ ರಾಶಿ ಅಥವಾ ಪ್ರಾಪರ್ ಫ್ರ್ಯಾಕ್ಷನ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ವಿಷಮ ಭಿನ್ನ ರಾಶಿ. ಓಕೆನಾ, ಪ್ರಾಪರ್ ಆಮೇಲೆ ಇದಕ್ಕೆ ಇಂಪ್ರಾಪರ್ ಅಂತ ಕರಿತೀವಿ. ಓಕೆನಾ, ಇಂಪ್ರಾಪರ್ ಫ್ರ್ಯಾಕ್ಷನ್, ಇಂಪ್ರಾಪರ್ ಫ್ರ್ಯಾಕ್ಷನ್. ಹಾಗಾದರೆ ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ ಏನು ಮಕ್ಕಳೇ, ನೋಡಿರಿ, ಪ್ರಾಪರ್ ಫ್ರ್ಯಾಕ್ಷನ್ ಗೊತ್ತದು. ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ ಇಲ್ಲಿ ವಿಷಮ ಭಿನ್ನ ರಾಶಿ ಅಂದರೆ ಅಂಶ ಮತ್ತು ಛೇದದ ಬಗ್ಗೆ ಗೊತ್ತಿರಬೇಕು. ಅಂಶ ದೊಡ್ಡದಿದ್ದು ಛೇದ ಚಿಕ್ಕದಿದ್ದು, ಇದಕ್ಕೆ ಅಪೋಸಿಟ್. ಅಂಶ ದೊಡ್ಡದಿದ್ದು ಛೇದ ಚಿಕ್ಕದಿದ್ದರೆ ಇದಕ್ಕೆ ಏನಂತ ಕರಿತೀವಿ, ವಿಷಮ ಭಿನ್ನ ರಾಶಿ ಅಂತೇಳಿ ಕರಿತೀವಿ. ಓಕೆನಾ, ವಿಷಮ ಭಿನ್ನ ರಾಶಿ ಗೊತ್ತಾಯಿತು. ಆಮೇಲೆ ಮಿಶ್ರ ಭಿನ್ನ ರಾಶಿ ಅಂತಿದೆ. ಮಿಶ್ರ ಭಿನ್ನ ರಾಶಿ ಅಂದರೆ ಏನಪ್ಪ ಅಂದ್ರೆ, ಇದಕ್ಕೆ ಇಂಗ್ಲೀಷ್ನಲ್ಲಿ ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂತ ಹೇಳಿ ಕರೀತಾರೆ. ಓಕೆನಾ, ಯಾವ ಥರ ಫ್ರ್ಯಾಕ್ಷನ್ ಇದು, ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂತ ಹೇಳಿ ಕರಿತೀವಿ. ಮಿಶ್ರ ಭಿನ್ನ ರಾಶಿ ಅಂದರೆ A ಡಿವೈಡೆಡ್ ಬೈ B/C ಅಂತ ಇರುತ್ತೆ. ಓಕೆನಾ, A ಡಿವೈಡೆಡ್ ಬೈ B/C ಅಂತಂದರೆ ಇಲ್ಲಿ ನೋಡ್ರಿ 2 × 1/3 ಅಂತ ಅರ್ಥ. ಇದು ಪೂರ್ಣ ಸಂಖ್ಯೆ, ಇಲ್ಲಿ ಭಿನ್ನ ರಾಶಿ. ಪೂರ್ಣ ಸಂಖ್ಯೆ ಪಕ್ಕದಲ್ಲಿ ಏನಿರಬೇಕು, ಭಿನ್ನ ರಾಶಿ ಇರಬೇಕು. ಇದಕ್ಕೆ ಏನಂತ ಕರಿತೀವಿ, ಮಿಶ್ರ ಭಿನ್ನ ರಾಶಿ ಅಂತ ಹೇಳಿ ಕರಿತೀವಿ. ಹಾಗಾದರೆ 2 3 6 1 7, 7 ಡಿವೈಡೆಡ್ ಬೈ 3 ಅಂದರೆ ಈಗೇನಾಯಿತು, ಇದು ಮಿಶ್ರ ಭಿನ್ನ ರಾಶಿ ಇದ್ದದ್ದು ವಿಷಮ ಭಿನ್ನ ರಾಶಿ ಆಯಿತು. ಹಾಗಾದರೆ ಈ ಥರ ಇದ್ದದನ್ನ ವಾಪಸ್ ರಿಟರ್ನ್ ಬರ್ಕೋಬೇಕಂದ್ರೆ 3 7 ಡಿವೈಡ್ ಮಾಡಬೇಕು. 3 2 6 1 ಉಳಿತು. ಇಲ್ಲಿರೋ 2 ಇಲ್ಲಿ ಬರ್ಕೋಬೇಕು, ಒಂದು ಶೇಷನ್ ಮೇಲೆ ಬರ್ಕೊಂಡು ಡಿವೈಡ್ ಮಾಡಿ 3 ಬರ್ಕೊಂಡ್ರೆ ಇಲ್ಲಿರೋ ಸಂಖ್ಯೆ ಇಲ್ಲಿ ವಾಪಸ್ ಬಂತು. ಓಕೆನಾ, ಇದಕ್ಕೇನಂತ ಕರಿತೀವಿ ನಾವು, ಮಿಶ್ರ ಭಿನ್ನ ರಾಶಿ ಅಂತ ಹೇಳಿ ಕರಿತೀವಿ. ಹಾಗಾದರೆ ಮಿಶ್ರ ಭಿನ್ನ ರಾಶಿ ಅಂದರೆ ಏನಂತ ಗೊತ್ತಾಯ್ತಲ್ಲ ಮಕ್ಕಳೇ. ಹಾಗಾದರೆ ಮುಂದಿನ ಭಿನ್ನ ರಾಶಿ ನೋಡ್ತಾ ಹೋಗಂಬ್ರಿ. ಓಕೆನಾ, ಹಾಗಾದರೆ ಸಂಕೀರ್ಣ ಭಿನ್ನ ರಾಶಿ. ಹಾಗಾದರೆ ಸಂಕೀರ್ಣ ಭಿನ್ನ ರಾಶಿ ಅಂದರೆ ಏನಂದರೆ ಕಾಂಪ್ಲೆಕ್ಸ್. ಓಕೆನಾ, ಕಾಂಪ್ಲೆಕ್ಸ್ ಫ್ರ್ಯಾಕ್ಷನ್. ಕಾಂಪ್ಲೆಕ್ಸ್ ಫ್ರ್ಯಾಕ್ಷನ್ ಅಂತಂದರೆ ಯಾವ ಥರಪ್ಪ ಅಂದರೆ 1 + 1 ಡಿವೈಡೆಡ್ ಬೈ 2 ಪ್ಲಸ್ ಡಿವೈಡೆಡ್ ಬೈ ಇಲ್ಲಿ ಒಂದ್ರ ಮೇಲೆ ಒಂದು ಬರ್ತಕ್ಕಂಥದ್ದು. ಕಾಂಪ್ಲೆಕ್ಸ್ ಅನಾಲಿಸಿಸ್ ಅಂದರೆ 1 ಡಿವೈಡೆಡ್ ಬೈ 2/3 ಅಂದರೆ ಇಲ್ಲೊಂದು ಫ್ರ್ಯಾಕ್ಷನ್ ಇರುತ್ತೆ, ಇಲ್ಲಿ ಒಂದು ಫ್ರ್ಯಾಕ್ಷನ್ ಇರುತ್ತೆ. ಓಕೆನಾ, 2 ಡಿವೈಡೆಡ್ ಬೈ 3 ಡಿವೈಡೆಡ್ ಬೈ 4 ಡಿವೈಡೆಡ್ ಬೈ 6, ಇಲ್ಲೊಂದು ಫ್ರ್ಯಾಕ್ಷನ್ನು ಇಲ್ಲೊಂದು ಫ್ರ್ಯಾಕ್ಷನ್, ಇದಕ್ಕೊಂದು ಫ್ರ್ಯಾಕ್ಷನ್. ಓಕೆನಾ, ಫ್ರ್ಯಾಕ್ಷನ್ ಮೇಲೆ ಆದರೂ ಇರ್ಬೋದು, ಇಲ್ಲಿ ಕೆಳಗೆ ಇರ್ಬೋದು, ಸಿಂಗಲ್ ಆದರೂ ಇರ್ಬೋದು, ಡಬಲ್ ಆದರೂ ಇರ್ಬೋದು. ಓಕೆನಾ, ಹಾಗಾದರೆ ಇದಕ್ಕೆ ಏನಂತ ಕರಿತೀವಿ, ಕಾಂಪ್ಲೆಕ್ಸ್ ಅನಾಲಿಸಿಸ್ ಅಂತ ಹೇಳಿ ಕರಿತೀವಿ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿಗೆ ಬರ್ರಿ, ಸಂಯುಕ್ತ ಭಿನ್ನ ರಾಶಿ. ಸಂಯುಕ್ತ ಭಿನ್ನ ರಾಶಿ ಅಂದರೆ ಕಾಂಪೌಂಡ್ ಫ್ರ್ಯಾಕ್ಷನ್ ಏನಂತ ಕರಿತೀವಿ ರೀ, ಕಾಂಪೌಂಡ್ ಫ್ರ್ಯಾಕ್ಷನ್ ಅಂತ ಕರಿತೀವಿ. ಈ ಕಾಂಪೌಂಡ್ ಫ್ರ್ಯಾಕ್ಷನ್ ಅಂದರೆ ಯಾವ ಥರಪ್ಪ ಅಂದರೆ 2 ಡಿವೈಡೆಡ್ ಬೈ 3 ಆಫ್ 5 ಡಿವೈಡೆಡ್ ಬೈ 6 ಅಂತಾದರೂ ಇರುತ್ತೆ. ಅಥವಾ 2 ಡಿವೈಡೆಡ್ ಬೈ 3 ಇಂಟು 4 ಡಿವೈಡೆಡ್ ಬೈ 5 ಇಂಟು 6 ಡಿವೈಡೆಡ್ ಬೈ 6 ಅಂತಾದರೂ ಇರ್ಬೋದು. ಓಕೆನಾ, ಇದಕ್ಕೆ ಏನಂತ ಕರಿತೀವಿ, ಕಾಂಪೌಂಡ್ ಫ್ರ್ಯಾಕ್ಷನ್ ಅಥವಾ ಸಂಯುಕ್ತ ಭಿನ್ನ ರಾಶಿ ಅಂತ ಹೇಳಿ ಕರಿತೀವಿ. ಹಾಗಾದರೆ ಮುಂದಿನ ಭಿನ್ನ ರಾಶಿ ನಾವು ನೋಡೋದಾದರೆ ವಿಲೋಮ ಭಿನ್ನ ರಾಶಿ. ವಿಲೋಮ ಭಿನ್ನ ರಾಶಿ ಅಂದರೆ ಇನ್ವರ್ಸ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ಇನ್ವರ್ಸ್ ಅಂತಂದರೆ ಉಲ್ಟಾಪಲ್ಟ ಇರೋದಂತ ಅರ್ಥ. ಕನ್ನಡದಲ್ಲಿ ನೀವು ಅರ್ಥ ಮಾಡ್ಕೋಬೇಕಾದ್ರೆ ಉಲ್ಟಾಪಲ್ಟ ಯಾವ ಥರ, A ಡಿವೈಡೆಡ್ ಬೈ B ಇದ್ದರೆ
B/A ಅಂತ ಬರ್ಕೊಳೋದು. ಇದನ್ನು ನಾವೇನು ವಿಲೋಮ ಅಂತ ಕರಿತೀವಿ. ವಿಲೋಮ ಅಂದರೆ ಅಪೋಸಿಟ್ ಅಂತ, ವಿರುದ್ಧ ಅಂತ ಅನ್ನೋಕ್ಕೆ ನಾವೇನು ಮಾಡ್ತೀವಿ, ವಿಲೋಮ ಅಂತ ಕರಿತೀವಿ. ಓಕೆನಾ. ಈ ವಿಲೋಮ ಭಿನ್ನ ರಾಶಿ ಅಥವಾ ಇನ್ವರ್ಸ್ ಫ್ರ್ಯಾಕ್ಷನ್ ಅನ್ನೋಕ್ಕೆ ಈಗ ನೋಡಿ 2/3 ಇದ್ದದನ್ನ 3/2 ಅಂತ ಬರ್ಕೋಬೇಕು. ಓಕೆನಾ. ಇದು ಆದರೆ ಉಲ್ಟಾ ಪಲ್ಟಾ ಆಗೋದು. ಇದಕ್ಕೆ ನಾವೇನಂತ ಕರಿತೀವಿ, ವಿಲೋಮ ಭಿನ್ನ ರಾಶಿ ಅಂತ ಕರಿತೀವಿ. ಇದು ಅನಿಯಮಿತ ಭಿನ್ನ ರಾಶಿ. ಅನಿಯಮಿತ ಅಂದ್ರೆ ಕಂಟಿನ್ಯೂಡ್ ಫ್ರ್ಯಾಕ್ಷನ್. ಕಂಟಿನ್ಯೂ ಅಂದ್ರೆ ಕಂಟಿನ್ಯೂ ಆಗಿ ಹೋಗ್ತಾನೇ ಇರುತ್ತೆ, ಎಂಡ್ ಇಲ್ಲಾರ್ದು ಅಂತ ಅರ್ಥ. ಹಾಗಾದರೆ ನೋಡಿರಿ ಮಕ್ಕಳೇ, 1 + 1/2 ಪ್ಲಸ್ 1/3 ಪ್ಲಸ್ 1/4 ಅಂದರೆ ಕಂಟಿನ್ಯೂ ಆಗಿ ಏನಾಗುತ್ತೆ, ಇದು ಭಿನ್ನ ರಾಶಿ ಕಂಟಿನ್ಯೂ ಆಗಿ ಹೋಗ್ತಾ ಹೋಗುತ್ತೆ. ಆದರೆ ಈ ಭಿನ್ನ ರಾಶಿ ಕೊನೆಯಿಂದನೇ ಶುರು ಮಾಡಬೇಕು. ಇದನ್ನ ಏನಾರು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡ್ರೆ ಕೊನೆಯಿಂದ ಭಿನ್ನ ರಾಶಿನ ಸಾಲ್ವ್ ಮಾಡ್ತಾ 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 ಬರಬೇಕು. ಹಾಗಾದರೆ ನೋಡಿರಿ, ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ದಶಮಾಂಶ ಭಿನ್ನ ರಾಶಿ. ದಶಮಾಂಶ ಭಿನ್ನ ರಾಶಿ ಅಂತಂದರೆ ಡೆಸಿಮಲ್ ಫ್ರ್ಯಾಕ್ಷನ್ ಅಂತ ಹೇಳಿ ಕರಿತೀವಿ. ಡೆಸಿಮಲ್ ಫ್ರ್ಯಾಕ್ಷನ್ ಅಂದರೆ ಇವಾಗ 0 1 ಇದೆ, ಓಕೆನಾ, /100. ಓಕೆ, ಈಗ 0 1 ಇದ್ದದನ್ನ ಅಕಸ್ಮಾತ್ ಇದು ಯಾವ ಥರಪ್ಪ ಅಂದರೆ ಡೆಸಿಮಲ್ ಫ್ರ್ಯಾಕ್ಷನ್ ಅಂತಂದರೆ ಈಗ 0 1 ಇದೆ. ಈ 0 1 ನಾವು ಯಾವ ಥರ ಬರ್ಕೋಬೋದು, ಓಕೆನಾ. ಈಗ ನಿಮ್ಗೆ ಏನು ಕೊಟ್ಟಾರೆ, ದಶಮಾಂಶ ಕೊಟ್ಟಾರೆ. ಈ ದಶಮಾಂಶ 1 ಅಂತಿದೆ, ಓಕೆನಾ. ಈ ದಶಮಾಂಶ ಇರೋದನ್ನ ನೀವು ಏನಾದರೂ ಇದನ್ನು ಫ್ರ್ಯಾಕ್ಷನಿಗೆ ಬರಿಬೇಕಂದ್ರೆ ಎಷ್ಟು ಆದಮೇಲೆ 0 ಇದೆ, 1 ಆದಮೇಲೆ 0 ಇದೆ, ಓಕೆನಾ. ಪಾಯಿಂಟ್ ಆದಮೇಲೆ 0, 1ನ ಹಾಗೆ ಬರ್ಕೋರಿ. ಈ 1 ಇದೆಲ್ಲ 10 ಬರ್ಕೊಂಬರಿ, ಓಕೆನಾ. ದಶಮಾಂಶ ಅಂತ ಹೇಳ್ತೀವಿ, ಓಕೆನಾ. ಇದು ದಶಮಾಂಶ, ಶತಮಾಂಶ, ಸಹಸ್ರಮಾಂಶ ಅಂತ ಹೇಳಿ ಬರುತ್ತೆ, ಓಕೆನಾ. ಅದು ಮುಂದಿನ ಚಾಪ್ಟರ್, ಹೊಸದ ಒಂದು ಚಾಪ್ಟರ್ ಇದು ದಶಮಾಂಶಗಳ ಬಗ್ಗೆನೇ ಒಂದು ಟಾಪಿಕ್ ಇದೆ. ಸೊ ಅದನ್ನು ಮುಂದಿನ ಅಧ್ಯಾಯದಲ್ಲಿ ಹೇಳ್ತೀನಿ. ಸೊ ಹಾಗಾಗಿ ಇದನ್ನು ಇಷ್ಟಷ್ಟೇ ತಿಳ್ಕೊರಿ, ಓಕೆನಾ. ದಶಮಾಂಶ ಭಿನ್ನ ರಾಶಿ ಅಂದರೆ 0.1 ಇದನ್ನು 1/10 ಅಂತ ಬರ್ಕೋಬೋದು ಮಕ್ಕಳೇ. ಹಾಗಾದರೆ ಮುಂದಿನ ನೋಡಂಬ್ರಿ, ಈಗ ಟೈಪ್ಸ್ ನೋಡಿದ್ವಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗಂಬ್ರಿ, ಭಿನ್ನ ರಾಶಿಯ ಸಂಕಲನ. ಹಾಗಾದರೆ ಭಿನ್ನ ರಾಶಿ ಯಾವ ಥರ ಮಾಡಬೇಕು, ಭಿನ್ನ ರಾಶಿ ಸಂಕಲನ ಯಾವ ಥರ ಮಾಡಬೇಕು, ಓಕೆನಾ ಮಕ್ಕಳೇ. ಈಗ ಯಾವುದಪ್ಪ ಅಂದರೆ ಭಿನ್ನ ರಾಶಿಯ ಸಂಕಲನ. ಹಾಗಾದರೆ ಭಿನ್ನ ರಾಶಿಯ ಸಂಕಲನ ಅಂದರೆ ಏನು, ಯಾವ ಥರ ನಾವು ಮಾಡಬೇಕು ಅಂತ ಹೇಳ್ತಾ ಹೋಗಿ, ಓಕೆನಾ. ಹಾಗಾದರೆ ಭಿನ್ನ ರಾಶಿಯ ಸಂಕಲನ ಬಗ್ಗೆ ಹೇಳಬೇಕಂದ್ರೆ ಈಗ ನೋಡಿರಿ ಮಕ್ಕಳೇ, 2, ಓಕೆ, 2/3, ಓಕೆನಾ, 5/2 ಈ ಥರ ಇದೆ, ಓಕೆನಾ. ಇದನ್ನೇನು ಮಾಡಬೇಕು, ಸಂಕಲನ ಅಂದರೆ ಕೂಡಿಸೋದು, ಎಡಿಷನ್, ಓಕೆನಾ. ಎಡಿಷನ್ ಫ್ರ್ಯಾಕ್ಷನ್ ಅಂತ ಹೇಳಿ ಕರಿತೀವಿ, ಓಕೆನಾ. ಎಡಿಷನ್ ಫ್ರ್ಯಾಕ್ಷನ್ ಯಾವ ಥರ ಇರುತ್ತೆ ಅಂದರೆ ಇಲ್ಲಿ ನೋಡಿರಿ, ಈಗ ಏನು ಕೆಳಗೆ ಕೊಟ್ಟಿದ್ದಾರಲ್ಲ ಇದನ್ನು ನಾವು ಏನು ಮಾಡಬೇಕು, ಲಸ ತೆಗಿಬೇಕು. ಲಸ ತೆಗಿಬೇಕಂದ್ರೆ ನಿಮ್ಮ ಕಾನ್ಸೆಪ್ಟ್ ಆಲ್ರೆಡಿ ಹೇಳಿದ್ದೆ. ಒಂದು ಏನು ಫ್ರ್ಯಾಕ್ಷನ್, ಒಂದು ಯಾವುದಾದ್ರೂ ಸಮಸಂಖ್ಯೆ ಮತ್ತು ಅವಿಭಾಜ್ಯ ಸಂಖ್ಯೆ 2 ಇತ್ತು ಅಂತಂದರೆ ಡೈರೆಕ್ಟಾಗಿ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರೆ ಅವೇ ಬರುತ್ತೆ. ಬೇರೆ ಸಂಖ್ಯೆಯಿಂದ ಮಾಡಿರಲಿ, LCM ತೆಗೆದ್ರೂ ಅದೇ ಬರುತ್ತೆ. ನೋಡಿರಿ, ಈಗ ಲಸ ತೆಗೆಯೋದು ಯಾವ್ದು, 3 1 3, 2 ಉಳೀತು, 2 1 2, ಓಕೆನಾ. ಹಾಗಾದ್ರೆ ಏನು ಬಂತು, 3 2, 3 × 2 ಅಂದರೆ 6, ಅಂದರೆ ಲಸ ಎಷ್ಟು ಬಂತು, 6 ಬಂತು. ಹಾಗಾದರೆ 2 2 2 3 2 6, 2 3 6, ಹಾಗಾದರೆ 2 2 4 + 5 3 15. ನೋಡಿರಿ, ಈಗ ಏನಾಯಿತು, 19 ಆಯಿತು, ಓಕೆನಾ. ಈಗ 15 + 4 ಅಂದರೆ 19 ಮಕ್ಕಳೇ, /6. ಹಾಗಾದರೆ ಇದೇನು ಬಂತು, ಇದು ಸಂಕಲನ ಆಯ್ತಲ್ಲ. ಸಂಕಲನ ಮಾಡೋದು ಯಾವ ಥರ ಗೊತ್ತಾಯ್ತಲ್ಲ. ಹಾಗಾದರೆ ಇನ್ನೊಂದು ಪ್ರಾಬ್ಲಮ್ ನೋಡೋಣ ಮಕ್ಕಳೇ. ಈಗ ಯಾವುದಾದ್ರೂ ಒಂದು ಸಂಖ್ಯೆ ತೊಗೊಂಡು 1/2, ಆಮೇಲೆ 3/4, ಓಕೆ. ಹಾಗಾದರೆ ಏನು ಬರುತ್ತೆ ಈಗ ಲಸ, ಇದು ಅತಿ ದೊಡ್ಡ ಸಂಖ್ಯೆ ಯಾವುದು ಇರುತ್ತೆ, ಇವೆರಡು ನೋಡಿ ಸಮಸಂಖ್ಯೆ, 2 ಸಮಸಂಖ್ಯೆ ಇದಾವೆ. ಅದರಲ್ಲಿ ಅತಿ ದೊಡ್ಡ ಸಂಖ್ಯೆ 4 ಇದೆ. ಹಾಗಾದರೆ ಏನು ಬರಬೇಕು, 4 ಬರುತ್ತೆ. ಬೇಕಾದ್ರೆ ನೋಡಿರಿ, ಇದನ್ನು ಲಸ ತೆಗಿರಿ, 2 4, 2 1 2 2, ಆಮೇಲೆ 2 1 2 2 ಎಷ್ಟು, 4, 2 × 2 ಮಾಡಿಕೊಂಡ್ರೆ 4 ಬರುತ್ತೆ. ಹಾಗಾದರೆ ಲಸ 4 ಬಂತು, ಲಸ 4 ಬಂತು. ಎಷ್ಟು, 2 4, 2 2 4, 4 1 4. ಹಾಗಾದರೆ ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಮಕ್ಕಳೇ. 2 1 2 ಪ್ಲಸ್, ಇಲ್ಲಿ ಪ್ಲಸ್ ಇದನ್ನು ಪ್ಲಸ್ಸು, 3 1 3. ಹಾಗಾದರೆ ಏನು ಬಂತು, 5/4. ಈ ಥರ ಏನು ಮಾಡಬೇಕು, ಸಂಕಲನ ಮಾಡಬೇಕು, ಓಕೆನಾ. ಹಾಗಾದರೆ ಭಿನ್ನ ರಾಶಿಯ ಸಂಕಲನ ಅಂದರೆ ಏನು ಗೊತ್ತಾಯ್ತಾ ಮಕ್ಕಳೇ. ಈಗ ನೋಡಿರಿ, ಹಾಗಾದರೆ ಇನ್ನೊಂದು ಪ್ರಾಬ್ಲಮ್ ಇದರಲ್ಲೇ ತಿಳಿಸ್ತೀನಿ, ಭಾಳಷ್ಟು ಈಸಿ ಇರುತ್ತೆ. ಹಾಗಾದರೆ ಈಗ ಅಂಶ ಮತ್ತು ಛೇದದ ಬಗ್ಗೆ ಗೊತ್ತಾಯಿತು. ಅಂಶ ಅಂದರೆ ಏನು ಗೊತ್ತು, ಛೇದ ಗೊತ್ತು. ಹಾಗಾದರೆ ಛೇದ ಸಮನಾಗಿ ಬಂದಾಗ, ಛೇದವು ಸಮನಾಗಿ ಬಂದಾಗ 1/2 + 3/2 ಅಂತ ಇತ್ತು ಅನ್ಕೋರಿ, ಓಕೆನಾ. ಹಾಗಾದರೆ ಇದು ಏನಾಗ್ಬೋದು ನೋಡಿರಿ, ಅಂಶಗಳೇನಿದಾವೆ ಸೇಮ್ ಇದಾವೆ. ಅಂಶ ಸೇಮ್ ಇದ್ದರೆ ನಾವೇನು ಮಾಡಬೇಕು, ಸೇಮ್ನೇ ಬರ್ಕೋಬೇಕು. LCM ಯಾವಾಗಲೂ 2 ಬೇಕಾದ್ರೆ ನೀವು ನೋಡಿರಿ, ಲಸ ತೆಗೆದ್ರೆ 2 2, 2 1 2, 2 1, ಸೊ 2 ಬರುತ್ತೆ, ಹೌದಾ. ಯಾವ ಸಂಖ್ಯೆಯು ಛೇದವು ಸೇಮ್ ಆಗಿರುತ್ತದೋ ಲಸ ಅದೇ ಬರುತ್ತೆ, ಬೇರೆ ಏನು ಚೇಂಜಸ್ ಬರೋಲ್ಲ. ಅದಕ್ಕೆ 2 2 ಇದೆ, ನಾ 2 ಬರ್ಕೊಂಡೆ. ಇಲ್ಲಿರೋ 2 2 1 2, 2 1 1, 1 1 1 ಪ್ಲಸ್ 3 1 3,
1 + 3 ಅಂದರೆ ಮಕ್ಕಳೇ 4 ಡಿವೈಡೆಡ್ ಬೈ 2ಕ್ಕೆ 2 ಓಕೆನಾ. ಹಾಗಾದರೆ ನೋಡಿರಿ ಏನು ಬಂತು ಇವಾಗ 4 ಡಿವೈಡೆಡ್ ಬೈ 2 ಬಂತು. ಹಾಗಾದರೆ ನೋಡಂಬ್ರಿ ಮಕ್ಕಳೇ ಮುಂದಿನ ಪ್ರಶ್ನೆಗಳನ್ನು ಇದೇ ಥರ ಇರ್ತವೆ, ನೋಡ್ತಾ ಹೋಗಂಬ್ರಿ. ಇದರಲ್ಲಿ ಅಪ್ಲೈಡ್ ಕ್ವಶನ್ಸ್ ಬಂದಾಗ ನಾವು ಯಾವ ಥರ ಸಾಲ್ವ್ ಮಾಡಬೇಕು ಓಕೆನಾ, ಅದೆಲ್ಲ ಗೊತ್ತಿರಬೇಕು. ಓಕೆ, ನಿಮಗೊಂದು ಪ್ರಾಬ್ಲಮ್ಸ್ ಕೊಡ್ತೀನಿ ಇಲ್ಲಿ. 3 ಡಿವೈಡೆಡ್ ಬೈ 4 6 ಡಿವೈಡೆಡ್ ಬೈ 7 ಇದನ್ನು ನೀವು ಆನ್ಸರ್ ಮಾಡಿರಿ ಓಕೆನಾ ಮಕ್ಕಳೇ. ಇದನ್ನು ನೀವೇ ಕೂತ್ಕೊಂಡು ಆನ್ಸರ್ ಮಾಡಿ ಮುಂದಿನ ವಿಡಿಯೋನ ನೋಡ್ತಾ ಹೋಗ್ರಿ. ಹಾಗಾದರೆ ಮುಂದಿನ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಂಬ್ರಿ ಮಕ್ಕಳೇ. ಹಾಗಾದರೆ ನೋಡಿರಿ, ಇಲ್ಲೊಂದು ಪ್ರಶ್ನೆನ ಕೊಟ್ಟಿದ್ದಾರೆ. ಈ ಪ್ರಶ್ನೆ ನೀವು ಯಾವ ಥರ ಸಾಲ್ವ್ ಮಾಡ್ತೀರಿ ಅಂತ ನೋಡೋದು ಓಕೆನಾ. ಹಾಗಾದರೆ ನೋಡಂಬ್ರಿ ಯಾವ ಥರ ಸಾಲ್ವ್ ಮಾಡ್ತೀರಿ ಅಂತ. ಇಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಶಾಲೆಯಲ್ಲಿ ವಾರ್ಷಿಕೋತ್ಸವದ ದಿನದಂದು ವೇದಿಕೆಯ ಅಲಂಕಾರಕ್ಕಾಗಿ ಹೂವಿನ ಹಾರ ಕಟ್ಟಲು 3 ವಿದ್ಯಾರ್ಥಿನಿಯರಿಗೆ ಹೇಳಿದರು. ಅದರಲ್ಲಿ ಭಾವನಾ 3 × 2 ಡಿವೈಡೆಡ್ ಬೈ 5 ಮೀಟರ್, ಲಾವಣ್ಯ 4 × 3 ಡಿವೈಡೆಡ್ ಬೈ 4 ಮೀಟರ್ ಹಾಗೂ ದಿವ್ಯಶ್ರೀ 3 × 2 ಡಿವೈಡೆಡ್ ಬೈ 3 ಮೀಟರ್ ಉದ್ದದ ಹಾರವನ್ನು ಕಟ್ಟಿದ್ದಾರೆ. ಮೂವರು ಕಟ್ಟಿದ ಹೂವಿನ ಹಾರದ ಒಟ್ಟು ಉದ್ದ ಎಷ್ಟು ಅಂತ ಕೇಳಿದ್ದಾರೆ ಓಕೆನಾ. ಹಾಗಾದರೆ ಎಷ್ಟು ಉದ್ದ ಹಾರನ್ನು ಕಟ್ಟಿದ್ದಾರೆ ಅಂದರೆ ಇಲ್ಲಿ ಏನು ಮಾಡಬೇಕು ಅಂದರೆ ಪ್ಲಸ್ ಮಾಡಬೇಕು ಓಕೆನಾ ಮಕ್ಕಳೇ. ಹಾಗಾದರೆ ನಾ ಹೇಳಿದ್ದೆ ನಿಮಗೆ, ಅಂದರೆ ಮಿಶ್ರ ಭಿನ್ನರಾಶಿಯಿಂದ ಸಮ ಭಿನ್ನರಾಶಿಗೆ ಯಾವ ಥರ ತೊಗೋಬೇಕಂತ ಹೇಳಿದ್ದೆ ಆಲ್ರೆಡಿ. ಈಗ ಅದನ್ನು ಏನು ಮಾಡಬೇಕು, ಯಾವ ಥರ ತೊಗೊಂಡಿದ್ವಿ ಅಂತ ಅದನ್ನು ತೊಗೋಬೇಕು ಓಕೆನಾ. ಈಗ ಯಾರ್ಯಾರು ಎಷ್ಟೆಷ್ಟು ಮಾಡಿದಾರೋ ಅದನ್ನು ಮೊದಲು ತೊಗೊಂಬಿಡಂಬ್ರಿ ಓಕೆನಾ. ಹಾಗಾದರೆ ಭಾವನೆ ಏನು ಮಾಡಿದ್ದಾರೆ, 3 × 2 ಬೈ 5 ಇದೆ ಓಕೆನಾ. 3 × 2 ಡಿವೈಡೆಡ್ ಬೈ 5 ಪ್ಲಸ್ ಓಕೆ, ಲಾವಣ್ಯ ಎಷ್ಟು 4 × 3 ಡಿವೈಡೆಡ್ ಬೈ 4. ಹಾಗಾದರೆ ನೆಕ್ಸ್ಟ್ ಯಾರು, ದಿವ್ಯಶ್ರೀ 3 × 2 ಡಿವೈಡೆಡ್ ಬೈ 3. ಹಾಗಾದರೆ ಮಕ್ಕಳೇ ಈಗೇನು ಮಾಡಬೇಕಂತಂದರೆ ಇದನ್ನು ನಾವು ಮಿಶ್ರ ಭಿನ್ನರಾಶಿಗಿದೆ ಓಕೆನಾ, ಇದನ್ನು ಸಮ ಭಿನ್ನರಾಶಿ ಈ ಥರ ಇದೆ. ಯಾವ ಥರ, A/C ಡಿವೈಡೆಡ್ ಬೈ C ಅಂತಿದೆ, A × EB ಬೈ C. ಇದಕ್ಕೆ ಅಂದರೆ A × Cಗೆ ಮಲ್ಟಿಪ್ಲಿಕೇಶನ್ ಮಾಡೋಕು, ಇದ್ರ ಮೇಲೆ ಇರೋದಕ್ಕೆ ಪ್ಲಸ್ ಮಾಡ್ಕೋಬೇಕು. ಅಂದರೆ AC A × C ಇದ್ದಂಗೆ AC ಪ್ಲಸ್ B ಡಿವೈಡೆಡ್ ಬೈ C ಇದ್ದಂಗೆ ಓಕೆನಾ. ಹಾಗಾದರೆ 2 × 1/3 ಇದ್ದಂಗೆ ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡ್ಕೊತೀವಿ ಓಕೆನಾ. 2 × 3 6 ಪ್ಲಸ್ 1 ಓಕೆನಾ ಡಿವೈಡೆಡ್ ಬೈ 3. 6 + 1 ಅಂದರೆ 7 ಡಿವೈಡೆಡ್ ಬೈ 3 ಇದ್ದಂಗೆ ಓಕೆನಾ. ಈ ಥರ ಏನು ಮಾಡಬೇಕು, ಇವನ್ನ ಸಾಲ್ವ್ ಮಾಡ್ಕೋಬೇಕು ಮಕ್ಕಳೇ. ಹಾಗಾದರೆ ನೋಡಿರಿ ಇಲ್ಲಿ ನೋಡಿರಿ. ಹಾಗಾದರೆ ಇದನ್ನು ಯಾವ ಥರ ಸಾಲ್ವ್ ಮಾಡ್ಕೋಬೇಕು, 3 × 5 = 15, 3 × 5 = 15, 15 + 2 ಅಂದರೆ 17 ಆಯಿತು. 17 ಡಿವೈಡೆಡ್ ಬೈ 5 ಪ್ಲಸ್ 4 × 4 = 16, 16 + 3 19 ಡಿವೈಡೆಡ್ ಬೈ 4. ಹಾಗಾದರೆ ನೆಕ್ಸ್ಟು 3 × 3 = 9 ಪ್ಲಸ್ 2 ಅಂತಂದರೆ 3 × 3 9 ಪ್ಲಸ್ 2 11 ಓಕೆನಾ. 11 ಡಿವೈಡೆಡ್ ಬೈ 3. ಹಾಗಾದರೆ ಈಗೇನು ಬಂತು, ಸಮ ಭಿನ್ನ ರಾಶಿ ಬಂತು. ಸಮ ಭಿನ್ನ ರಾಶಿಯಲ್ಲಿ ಕೆಳಗಿರ್ತಕ್ಕಂಥ ಸಂಖ್ಯೆಗಳನ್ನ ಅಂದ್ರೆ ಛೇದವನ್ನು ಏನು ಮಾಡಬೇಕು, ಛೇದದ ಸಂಖ್ಯೆಯನ್ನು ತೊಗೊಂಡು ನಾವೇನು ಮಾಡಬೇಕು, ಈಗ ಲಸ ಕಂಡುಹಿಡಬೇಕು ಅಥವಾ LCM ಕಂಡುಹಿಡಬೇಕು. ಏನೇನಿದೆ, ಛೇದ 5 ಇದೆ, ಇಲ್ಲಿ 5 ಇದೆ, ಇಲ್ಲಿ 4 ಇದೆ, ಇಲ್ಲಿ 3 ಇದೆ. ಈ LCM ಕಂಡುಹಿಡೀರಿ ಓಕೆನಾ. 5 × 1 = 5, 4 ಬಂತು, 3 ಆಯಿತು ಓಕೆನಾ. 4 × 1 = 4. ಈ 2 ಸಂಖ್ಯೆ ಬೇರೆ ಸಂಖ್ಯೆಯಿಂದ ಹೋಗಲ್ಲ, ಇದು 2ರಿಂದ ಹೋಗುತ್ತೆ, ಮತ್ತೆ 2 ತೊಗೊತೀವಿ, ಬೇಡ 4 ಡೈರೆಕ್ಟಾಗಿ ತೊಗೊಂಡ್ಬಿಡ್ರಿ ಮಕ್ಕಳೇ. ಹಾಗಾದರೆ 4 × 1 = 4, 3 ಉಳಿತು, 3 × 1 = 3 ಓಕೆನಾ. ಹಾಗಾದ್ರೆ ಏನು ಬಂತು, 5 × 4 × 3 5 × 4 = 20, 23 = 60. ಎಷ್ಟು ಬಂತು ಹಂಗಾರೆ LCM ಅಥವಾ ಲಸ 60 ಬಂತು ಮಕ್ಕಳೇ. ಎಷ್ಟು ಬಂತು ಹಾಗಾದರೆ 60 ಲಸ ಬಂತು. ಹಾಗಾದರೆ 5 ಎಷ್ಟಲೇ 60, 5 ಎಷ್ಟಲೇ 60 ಅಂದರೆ 12 × 5 = 60, 12 × 5 = 60. 4 ಎಷ್ಟಲೇ 60 ಅಂತಂದರೆ ಇಲ್ಲಿ ನೋಡಿರಿ, 4 × 1 = 4, 4 × 15 4 × 60, 15 × 4 = 60, 12 × 5 = 60, 14 × 60, 23 × 60, 23 × 60 ಓಕೆನಾ. ಹಾಗಾದರೆ 60 ಎಷ್ಟು ಬಂದೈತಲ್ಲ, ಇದಕ್ಕೆ ಏನು ಮಾಡಬೇಕು, ಮಲ್ಟಿಪ್ಲಿಕೇಶನ್ ಮಾಡಬೇಕು. ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಬೇಕು ಓಕೆನಾ ಮಕ್ಕಳೇ. ನೋಡಿರಿ ಈಗ ಮಲ್ಟಿಪ್ಲಿಕೇಶನ್ ಮಾಡಮ್ಮ. ಯಾವುದಕ್ಕೆ, 17 ಮತ್ತು 12ಕ್ಕೆ ಮಲ್ಟಿಪ್ಲಿಕೇಶನು, ಆಮೇಲೆ 15 19ಕ್ಕೆ ಮಲ್ಟಿಪ್ಲಿಕೇಶನು, 20 ಮತ್ತು 11ಕ್ಕೆ ಮಲ್ಟಿಪ್ಲಿಕೇಶನು ಓಕೆನಾ. ಹಾಗಾದ್ರೆ ನೋಡಿರಿ 12, ಈಗ 12 7 ಎಷ್ಟು ಅಂತ ನೋಡಬೇಕು ಓಕೆನಾ. 12 × 5 = 60, 12 × 72, 12 7 84ಕ್ಕೆ 4 ಓಕೆನಾ, ಕೈಲ 8. 12 × 1 = 12, 12 × 1 = 12 ಪ್ಲಸ್ 8 ಅಂತಂದರೆ ಎಷ್ಟು, 20 ಓಕೆ. 204, 204 ಆಯಿತು. 15 9 ಎಷ್ಟು ಬರುತ್ತೆ ನೋಡಿ, ಇಲ್ಲಾಂದ್ರೆ 19 15 ನೋಡ್ಬಿಡಂಬ್ರಿ.
19 ಹತ್ತಲೇ ನೋಡಿರಿ ಮೊದಲು, ಓಕೆನಾ. 19 95, 19 95 5 ಕೈಲ 9, 19 19 19 ಪ್ಲಸ್ 9 28 285. ಹಾಗಾದರೆ ಮಕ್ಕಳೇ ನೆಕ್ಸ್ಟ್ ನೋಡಿರಿ 11, ಈಗ 0 ಬಿಟ್ಬಿಡ್ರಿ, 11 2 22, ಪಕ್ಕದಾಗ 0 ಅಂದರೆ 220 ಮಕ್ಕಳೇ. ಹಾಗಾದ್ರೆ ಇವೆಲ್ಲ ಕೂಡ್ಸಂಬ್ರಿ, ಡಿವೈಡೆಡ್ ಬೈ 60 ಬಂದಿದೆ ಆಲ್ರೆಡಿ. ಎಲ್ಲ ಕೂಡಿಸ್ರಿ ಎಷ್ಟಾಯಿತು ನೋಡಿ ಮಕ್ಕಳೇ. ಯಾವ ಥರ 204, 285, 220 ಕೂಡಿಸ್ರಿ. 4 + 5, 4 + 5 ಅಂದರೆ 9, 8 + 2 ಅಂದರೆ 10, 0 ಬಂತು ಕೈಲ 1, 2 2 4, 4 1 2 6, 6 1 7, 709. ಎಷ್ಟು ಮಕ್ಕಳೇ ಹಾಗಾದರೆ 709 ಡಿವೈಡೆಡ್ ಬೈ 60. ಹಾಗಾದರೆ 780 ಡಿವೈಡೆಡ್ ಬೈ 60 ಮಾಡಿರಿ. ಈಗ ಏನು ಬಂತು ನಮಗೆ ಆನ್ಸರ್ ಬಂತು. ಓಕೆ, ಹಾಗಾದರೆ ಇಲ್ಲಿ ಏನು ಮಾಡಿರಿ ಇವರು ನೋಡಿರಿ, ಇಲ್ಲಿ ಮಿಶ್ರ ಭಿನ್ನ ರಾಶಿ ಬಂದೈತೆ. ಅಂಶವು ದೊಡ್ಡದಾಗಿದ್ದು ಛೇದ ಚಿಕ್ಕದಾಗೈತೆ. ಈಗ ಯಾವ ಥರ ಫ್ರ್ಯಾಕ್ಷನ್ ಅಪ್ಪ ಅಂತಂದರೆ ಇದು ಇಂಪ್ರಾಪರ್ ಫ್ರ್ಯಾಕ್ಷನ್ ಅಥವಾ ವಿಷಮ ಭಿನ್ನ ರಾಶಿ. ಇದನ್ನು ನಾವೇನು ಮಾಡಬೇಕು, ಮಿಶ್ರ ಭಿನ್ನ ರಾಶಿ ತೊಗೊಂಡು ಹೋಗ್ಬೇಕಾಗತ್ತೆ. ಹಾಗಾದರೆ ಇದನ್ನು 60ರಿಂದ ಭಾಗಿಸ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಏನೈತಿ 60 ಇದೆ, ಇಲ್ಲಿ 70 ಇದೆ. 61 60, 61 60, 0ಗೆ 0 ಇಲ್ಲೇ 1 ಬಂತು, ಇಲ್ಲಿ 9 ಬಂತು. ಈಗ 62 120, ಸೊ ಹಂಗಾಗಿ ಬರಲ್ಲ, ಇಲ್ಲಿ 109 ಐತೆ. ಸೊ 61 60, 100ರಲ್ಲಿ 109ರಲ್ಲಿ 60 ಕಳೆದ್ರೆ 49, 100ರಲ್ಲಿ 109ರಲ್ಲಿ 60 ಕಳೆದ್ರೆ 49 ಮಕ್ಕಳೇ. ಹಾಗಾದರೆ ಇಲ್ಲಿ ಏನು ಬಂದಿದೆ 11 ಬಂದಿದೆ. 11 ಹಚ್ಕೇರಿ, ಯಾಕಂದರೆ ಇದು ಮಿಶ್ರ ಭಿನ್ನ ರಾಶಿ ಕಳಿಸ್ತಾ ಇದ್ದೀವಿ. ಆಮೇಲೆ ಡಿವೈಡೆಡ್ ಇದೇನು ಶೇಷ ಏನು ಬಂದೈತಲ್ಲ, ಶೇಷ ಮೇಲೆ ಬರ್ಕೋರಿ 49. ಯಾವುದರಿಂದ ಭಾಗ ಮಾಡಿದ್ರಿ, 60ರಿಂದ ಭಾಗ ಮಾಡಿದ್ರಿ. 11 × 49 ಡಿವೈಡೆಡ್ ಬೈ 60 ನೋಡಿದರೆ ಎಲ್ಲಿದೆ ಹಾಗಾದರೆ ಇಲ್ಲಿದೆ ನೋಡ್ರಿ, ಆಪ್ಷನ್ ಎ ಇಸ್ ಅ ಸರಿಯಾದ ಆನ್ಸರ್. 11 49 ಡಿವೈಡೆಡ್ ಬೈ 60. ಓಕೆನಾ ಮಕ್ಕಳೇ, ಯಾವ ಥರ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಂತ ಗೊತ್ತಾಯ್ತಲ್ಲ. ಅಂದರೆ ಮಿಶ್ರ ಭಿನ್ನ ರಾಶಿನ, ಓಕೆನಾ. ಈಗೇನು ಮಾಡಿದ್ವಿ ನಾವು ವಾಪಸ್ಸು, ಇಲ್ಲಿ ನಮ್ಗೇನು ಬಂತು ವಿಷಮ ಭಿನ್ನ ರಾಶಿ ಬಂದಿತ್ತು, ಅದನ್ನೇನು ಮಾಡಿದ್ವಿ ಮಿಶ್ರ ಭಿನ್ನ ರಾಶಿಗೆ ಕನ್ವರ್ಟ್ ಮಾಡಿದ್ವಿ. ಓಕೆ, ಹಾಗಾದರೆ ಆನ್ಸರ್ ಬಂತಲ್ಲ, ಏನು ಬಂತು 11 × 49 ಡಿವೈಡೆಡ್ ಬೈ 60. ಹಾಗಾದರೆ ಮಕ್ಕಳೇ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡಿರಿ ಯಾವ ಥರ ಇದೆ. ಇದೇ ಥರದ ಸೇಮ್ ಪ್ರಾಬ್ಲಮ್ ಇದೆ ಮಕ್ಕಳೇ. ಓಕೆನಾ, ಯಾವ ಥರಪ್ಪ ಅಂದರೆ ಇಲ್ಲಿ ನೋಡಿರಿ, ನಂದೀಶನು ಒಂದು ಪೆನ್ನನ್ನು 8 × 3 ಡಿವೈಡೆಡ್ ಬೈ 4 ರೂಪಾಯಿಗೆ, ಒಂದು ಫೈಲನ್ನು 7 × 1/2 ರೂಪಾಯಿಗೆ, ಮತ್ತು ಒಂದು ಕಂಪಾಸನ್ನು 25 ರೂಪಾಯಿಗಳಿಗೆ, ಮತ್ತು 20 ಪುಟದ ಒಂದು ಪುಸ್ತಕಕ್ಕೆ 12 × 5/6 ರೂಪಾಯಿಗಳಿಗೆ ಕೊಂಡರೆ ಅವನು ಅಂಗಡಿಯವನಿಗೆ ನೀಡಬೇಕಾದ ಒಟ್ಟು ಹಣ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಏನಿಲ್ಲ, ಸೇಮ್ ಇದೆಲ್ಲ ನಾವು ವ್ಯವಕಲನ ಮಾಡೋದ್ರಿಂದ ಕೂಡಿಸ್ಬೇಕಾಗಿತ್ತು. ನೋಡಿರಿ ಮಕ್ಕಳು, ಏನು ಕೇಳ್ಯಾರ, ನಂದೀಶ ಪೆನ್ ತೊಗೊತಾನೆ, ಫೈಲ್ ತೊಗೊತಾನೆ, ಓಕೆನಾ, ಕಂಪಾಸ್ ಬಾಕ್ಸ್ ತೊಗೊತಾನೆ, ಓಕೆನಾ, 200 ನೋಟ್ಬುಕ್ದ ಒಂದು ಪುಸ್ತಕ ತೊಗೊತಾನೆ. ಇಷ್ಟೆಲ್ಲ ತೊಗೊಂಡ್ಮೇಲೆ ಅದೆಷ್ಟು ಅಮೌಂಟ್ ಅವನಿಗೆ ಕೊಟ್ಟ, ಹೌದಾ, ಎಲ್ಲ ವಸ್ತುಗಳನ್ನು ಖರೀದಿ ಮಾಡಿದ್ದಾನೆ. ಆದರೆ ಇದನ್ನು ಎಷ್ಟು ಅವ್ರಿಗೆ ಪೇ ಮಾಡಿದ, ದುಡ್ಡು ಎಷ್ಟು ಕೊಟ್ಟ ಅಂತ ಕೇಳ್ತಾರೆ. ಈಗ ಇದನ್ನೇನು ಮಾಡಬೇಕು, ನಮ್ಗೇನು ಗೊತ್ತಿರಬೇಕಂತಂದರೆ ಇದನ್ನು, ಅಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಮಿಶ್ರ ಭಿನ್ನ ರಾಶಿಗಿದೆ, ಇದನ್ನು ಸಮ ಭಿನ್ನ ರಾಶಿ ತೊಗೊಂಬರ್ಬೇಕು ಅಷ್ಟೇ. ನಮ್ಮ ಕೆಲಸ ಏನಪ್ಪ ಅಂದರೆ ಮೊದಲು ಫಸ್ಟ್ ಮಾಡಬೇಕಾಗಿದ್ದು ಬರ್ಕೊಳ್ಳೋದು. ಓಕೆನಾ, ಏನಿದೆ 8 × 3 ಡಿವೈಡೆಡ್ ಬೈ 4 ಪ್ಲಸ್ 7 × 1 ಡಿವೈಡೆಡ್ ಬೈ 2 ಪ್ಲಸ್ 25. 25ಗೆ ಡಿವೈಡೆಡ್ ಏನಿಲ್ಲ ಅಂದರೆ ಒಂದಿದ್ದಂಗೆ. ಓಕೆನಾ ಮಕ್ಕಳೇ, ಹಾಗಾದರೆ ಮುಂದೆ ನೋಡಿರಿ. ಹಾಗಾದರೆ 12 ಡಿವೈಡೆಡ್ ಬೈ 12 × 5 ಡಿವೈಡೆಡ್ ಬೈ 6. ಹಾಗಾದರೆ ಇದನ್ನೇನು ಮಾಡಬೇಕು, ಫಸ್ಟಿಗೆ ಇದು ಮಿಶ್ರ ಭಿನ್ನ ರಾಶಿ ಇರೋದನ್ನ ಸಮ ಭಿನ್ನ ರಾಶಿಗೆ ನಾವು ಇದನ್ನ ಟ್ರಾನ್ಸ್ಫರ್ ಮಾಡಬೇಕು. ನೋಡಿರಿ, ಇಲ್ಲಿ ನೋಡಿರಿ, 8 4 32, 32 + 3 ಅಂದರೆ 35 ಡಿವೈಡೆಡ್ ಬೈ 4 ಪ್ಲಸ್ 7 14 1 15, 7 14 ಪ್ಲಸ್ ಇದು ಒಂದು 15. ಓಕೆನಾ, 15 ಡಿವೈಡೆಡ್ ಬೈ 2. ಇದರಲ್ಲಿ ಏನಲ್ಲ ಸೇಮ್ ಇದೆ, 25 ಡಿವೈಡೆಡ್ ಬೈ 1 ಅಂತಲೇ ಹಚ್ಕೊಳ್ಳಿ. ಓಕೆನಾ, ಹಾಗಾದರೆ ಪ್ಲಸ್ 12 6 72, 72 ಪ್ಲಸ್ 5 ಅಂದರೆ 77 ಡಿವೈಡೆಡ್ ಬೈ 6. ಓಕೆನಾ ಮಕ್ಕಳಿಗೆ ಗೊತ್ತಾಯ್ತಲ್ಲ. ಹಾಗಾದರೆ ಈಗ ನೋಡಿರಿ, ಓಕೆ, ಇವಾಗ ನೋಡಿರಿ ಯಾವ ಥರ ಈಗ LCM ತೆಗೆಯೋದು. ಓಕೆನಾ, LCM ತೆಗೆಯೋದು ಅಂತಂದರೆ ಲಸ ತೆಗೆಯೋದು. ಯಾವ್ಯಾವಕ್ಕೆ ಕೆಳಗಿರೋ ನಂಬರ್ಗಳಿಗೆಲ್ಲ ಲಸ ತೆಗೀರಿ. 2 4 2 1 6. 1 ಬಂದರೆ ಬರ್ಕೊಂಡ್ರೆ ನಡೆಯುತ್ತೆ, ಬರಲಿಲ್ಲ ಅಂದ್ರೆ ನಡೆಯುತ್ತೆ, ಯಾಕಂದ್ರೆ ಒಂದಕ್ಕೆ ಒಂದೇ ಇರುತ್ತೆ. ಓಕೆನಾ, 2 2 2 1 ಒಂದಕ್ಕೆ 1 ಬರೀರಿ, 2 3 6. ಹಾಗಾದ್ರೆ ಇಲ್ಲಿ ನೋಡಿರಿ, 2 1 2, 1 ಉಳಿತು 1 ಉಳಿತು 3 ಉಳಿತು, 3 1 3, 3 1 3. ಓಕೆನಾ, ಹಾಗಾದ್ರೆ ಏನಾಯ್ತು, 2 2 4, 4 3 12, 2 × 2 × 3,
2 ಎಳ್ಳೆ 4, 4 ಮೂರಲೆ 12. ಹಂಗಾದ್ರೆ ಲಸ ಏನು ಬಂತು? ಲಸ ಅ 12. ಲಸ 12 ಬಂತು. ಹಾಗಾದ್ರೆ ಇಲ್ಲಿ ನೋಡ್ರಿ ಮಕ್ಕಳೇ, ಲಸ ಅ 12 ಬಂತಂದರೆ ಡಿವೈಡೆಡ್ ಬೈ 12 ಬರ್ಕೊಂಬಿಡ್ರಿ. ಓಕೆನಾ? ಹಾಗಾದರೆ ಎಷ್ಟು? 4 12, 4 ಮೂರಲೆ 12, 4 ಮೂರಲೆ 12, 2 6 12, 2 6 12, 1 12 12, 1 12 12, 6 2 12. ಓಕೆನಾ ಮಕ್ಕಳೇ? ಈ ಥರ ಗೊತ್ತಾಯ್ತಾ? ಹಾಗಾದರೆ ಇಲ್ಲಿ ನೋಡಿರಿ 35 ಐತಿ. 35 ಅಂದರೆ ಇದಕ್ಕೆ ಏನು ಮಾಡಿ ಮಲ್ಟಿಪ್ಲಿಕೇಶನ್ ಮಾಡಿರಿ. ಏನು ಬರುತ್ತೆ ಇಲ್ಲಿ ಬರ್ಕೊಂಬಿಡಮ್. ಓಕೆನಾ? 35 3 5 15ಕ್ಕೆ 5 ಕೈಲ 1, ಇಲ್ಲಿ 3 3 9 ಇದೊಂದು 10, 105. ಓಕೆನಾ ಮಕ್ಕಳೇ? 105 ಬರ್ಕೊಂಡ್ರಿ. ಓಕೆ, ನೆಕ್ಸ್ಟ್ ನೋಡಿರಿ 15 6 ನೋಡಿರಿ, 15 5 75, 15 6 90. ಓಕೆನಾ? 90 ಡಿವೈಡೆಡ್ ಬೈ 2 ಇದ್ದಂಗೆ. ಓಕೆನಾ? ಇದು 4 ಇದ್ದಂಗೆ, ಇದು 2. ಇಲ್ಲಿ ಏನು ಬಂತು? ಪ್ಲಸ್ 90 ಬಂತು. ಹಾಗಾದರೆ ಮಕ್ಕಳೇ ನೆಕ್ಸ್ಟು 25 12. 25 ಹತ್ತಲೆ ಎಷ್ಟು? 750 ಪ್ಲಸ್ 25 2 50. 750 ಪ್ಲಸ್ ಹಿಂಗೆ ಆ ಥರ ಬೇಡ ಅಂದರೆ ಈ ಥರ ಮಾಡಿರಿ. 25 2 ಎಷ್ಟು ರೀ? 50. 50ಕ್ಕೆ 0 ಕೈಲ 5. 25 1 25, ಇದೊಂದು 30 ಅಂದರೆ 300 ಆಯಿತು. ಹಾಗಾದರೆ 300 ಪ್ಲಸ್ 72 7 14ಕ್ಕೆ 4 ಕೈಲ 1, 7 14, ಇದೊಂದು 15, 157 54. ಓಕೆನಾ? ಟೋಟಲ್ ಸೇರಿಸ್ರಿ ಮಕ್ಕಳೇ. ಹಾಗಾದರೆ 105 90 300 ಆಮೇಲೆ 154. ಹಾಗಾದರೆ 5 ಪ್ಲಸ್ 4 ಅಂದರೆ 9, 9 ಪ್ಲಸ್ 5 ಅಂತಂದರೆ 14 ಕೈಲ 1, ಇಲ್ಲಿ 3 4 5 6, 649. ಹಾಗಾದರೆ ಟೋಟಲ್ ಇದನ್ನೆಲ್ಲ ತೆಗೆದುಬಿಡೋಣ ಮಕ್ಕಳೇ. ಹಾಗಾದರೆ ಇಲ್ಲಿ ನೋಡಿರಿ ಏನು ಬಂತು ಹಾಗಾದ್ರೆ ನಮಗಿಲ್ಲಿ. ಓಕೆ, ಟೋಟಲ್ ಎಷ್ಟು ಬಂದಿದೆ ಇದೆಲ್ಲ ಸೇರಿಸಿದೆ. ಇಲ್ಲೆಲ್ಲ ಸೇರಿಸಿದ್ರೆ ಎಷ್ಟು ಬಂತಂದರೆ 649 ಡಿವೈಡೆಡ್ ಬೈ 12. ಈಗ ಇದನ್ನು ಏನು ಮಾಡಮ್ರಿ? ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂದರೆ ಮಿಶ್ರ ಭಿನ್ನರಾಶಿ ತೊಗೊಂಬರಮ್ರಿ. ಯಾವ ಥರ ಅಂತಂದರೆ 649. ಓಕೆನಾ? 12 5 60, 12 5 60, 0 ಉಳಿತು, 4 ಬಂತು, 9 ಬಂತು. ಓಕೆನಾ? 12 4 12 3 30, 12 4 48, 48 ಅಂದರೆ ಶೇಷ ಎಷ್ಟು ಬಂತು? 1 ಬಂತು. ಹಾಗಾದರೆ ಫಸ್ಟಿಗೆ ಏನು ಬರ್ಕೋಬೇಕು? 54 ಬರ್ಕೋಬೇಕು. 54 ಬರ್ಕೊಂಡೆ. ಶೇಷ ಎಷ್ಟೈತೆ? 1 ಇದೆ. ಯಾವುದರಿಂದ ಭಾಗ ಮಾಡಿದ್ವಿ? 12ರಿಂದ ಭಾಗ ಮಾಡಿದ್ವಿ. ಹಾಗಾದ್ರೆ ಎಷ್ಟು ಬಂತು? 54 ಇಂಟು 1/12. ಹಾಗಾದರೆ ಆಪ್ಷನ್ ಯಾವುದಿದೆ ನೋಡಿರಿ ಹಂಗಾರೆ? ಬಿ ಆಪ್ಷನ್. ಓಕೆನಾ? 54 ಇಂಟು 1 ಡಿವೈಡೆಡ್ ಬೈ 2. ಗೊತ್ತಾಯ್ತಾ ಮಕ್ಕಳು ಯಾವ ಥರ ಮಾಡಬೇಕಂತ? ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ.